ಕಾಮನ್ ಟ್ಯೂಟರ್ಸ್ಗೆ ಸ್ವಾಗತ. ಸೊ ಈ ದಿನ ನಾವು ವಿವಿಧ ತರಹದ ಒಂದು ವರ್ಗ ಸಂಖ್ಯೆಯ ಅಥವಾ ವರ್ಗವಲ್ಲದ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿತಕ್ಕಂತಹ ವಿವಿಧ ವಿಧಾನಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ finding the square root of a perfect square numbers or not perfect square numbers by different ways. So the first problem is, this is the first problem. So under root 248 plus under root 51 plus under root 169. Here how many numbers are there? Three numbers, 248, 51 and 169. Here among three numbers, one number is different. So this is 169. So 169 is a perfect square number. So what is the square root of 169? 13. Okay. Look here. So under root 248 plus under root 51 plus. So the square root of 116 is 13. Yes. So under root 248 plus under root 51 plus 13, 64. Again, 64 is a perfect square. So what is the square root of 64? 8. So 248 plus square root of 64 is 8. What is the sum of 248 plus 8? 256. So 256 is a perfect square number. The square root of 256 is 16. What is the answer of this problem? 16. Only 16. Again 16 is a perfect square number. Okay ಸ್ನೇಹಿತರೆ, ಸೊ ಅತ್ಯಂತ ಸರಳವಾದಂತಹ ಒಂದು ಸಮಸ್ಯೆ ಇದು. ಮತ್ತೊಂದು ಸಲ ನೋಡೋಣ. ಅಂಡರ್ ರೂಟ್ 248 ಪ್ಲಸ್ 51 ಪ್ಲಸ್ ಅಂಡರ್ ರೂಟ್ 169. ಸೊ ಈ ಮೂರು ಸಂಖ್ಯೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಸಂಖ್ಯೆಗಳಲ್ಲಿ 169 ಎಂತ ಸಂಖ್ಯೆ ಆಗಿದೆ? ಪೂರ್ಣ ವರ್ಗ ಸಂಖ್ಯೆಯಾಗಿದೆ. ಸೊ 169ರ ವರ್ಗಮೂಲ ಎಷ್ಟು? 13. ಸೊ ಅಂಡರ್ ರೂಟ್ ನೋಡಿ, ಅಂಡರ್ ರೂಟ್ 248 ಪ್ಲಸ್ ಅಂಡರ್ ರೂಟ್ 51 ಪ್ಲಸ್ 169ರ ವರ್ಗಮೂಲ 13. ಸೊ ಅಂಡರ್ ರೂಟ್ 248 ಪ್ಲಸ್ ಅಂಡರ್ ರೂಟ್ 51 51 ಪ್ಲಸ್ 13 64. 64 ಪುನಃ ಎಂತ ಸಂಖ್ಯೆ? ಪೂರ್ಣ ವರ್ಗ ಸಂಖ್ಯೆ. ಸೊ ಅಂಡರ್ ರೂಟ್ 248 ಪ್ಲಸ್ 64ರ ವರ್ಗಮೂಲ 8. ಸೊ 248 ಪ್ಲಸ್ 8 ಮೊತ್ತ ಎಷ್ಟ್ರಿ? 256. ಸೊ 256ರ ವರ್ಗಮೂಲ 16. ಅತ್ಯಂತ ಒಂದು ಸರಳವಾದಂತಹ ಒಂದು ಸಮಸ್ಯೆ. ಎರಡನೇ ಸಮಸ್ಯೆ ನೋಡೋಣ. ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಅಂಡರ್ ರೂಟ್ 1.916 1.916. Find the value of under root 1 integer 9 by 16. 1 integer 9 by 16. ಇದು ಯಾವ ಭಿನ್ನರಾಶಿಯಲ್ಲಿದೆ? ಇದು ಒಂದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಇದು ಒಂದು ಮಿಶ್ರ ಭಿನ್ನರಾಶಿಯಲ್ಲಿದೆ. This is in mixed fraction. So convert this mixed fraction into improper fraction. Improper fraction. Look here. So denominator as it is 16. 1 into 16 plus 1 ಗುಣಲೆ 16 plus 9. ಅಂದ್ರೆ ಮಿಶ್ರ ಭಿನ್ನರಾಶಿ ಇದ್ದಿದ್ದು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ತಕ್ಕಂಥ ವಿಧಾನ. ಸೊ 16 as it is ಯಾವ ರೀತಿಯಾಗಿದೆ? ಸೊ 16 ಒಂದ್ಲೆ 16 16 ಪ್ಲಸ್ 9 25. 16 ಪ್ಲಸ್ 9 25. ಇವೆರಡು ಎಂತ ಸಂಖ್ಯೆಗಳು? 25 ಮತ್ತು 16 ಪೂರ್ಣ ವರ್ಗ ಸಂಖ್ಯೆಗಳು. 25 and 16 are the perfect square. Yes, the square root of 25 is 5 and the square root of 16 is 4. 25ರ ವರ್ಗಮೂಲ 5 ಮತ್ತು 16ರ ವರ್ಗಮೂಲ 4. ಸೊ ನಮಗೆ ಬೇಕಾದಂತ ಈ ಒಂದು ಕೊಟ್ಟಿರ್ತಕ್ಕಂಥ ಸಮಸ್ಯೆಯ ಉತ್ತರ ಎಷ್ಟಾಗಿದೆ? 5 4 5 divided by 4. So what is the square root of 0.0009? ಅಂದ್ರೆ 0.0009ರ ವರ್ಗಮೂಲ ಎಷ್ಟು? ನೋಡಿ ಗೆಳೆಯರೆ, ಇದು ಒಂದು ಎಂತ ಸಂಖ್ಯೆ? ಡೆಸಿಮಲ್ ನಂಬರ್. ಇಟ್ ಇಸ್ ಎ ಡೆಸಿಮಲ್ ನಂಬರ್, ದಶಮಾಂಶ ಸಂಖ್ಯೆ. ಸೊ ದಶಮಾಂಶ ಸಂಖ್ಯೆಯ
ವರ್ಗಮೂಲವನ್ನ ಕಂಡುಹಿಡಿತಕ್ಕಂತಹ ವಿಧಾನ. ಈ ದಶಮಾಂಶ ಸಂಖ್ಯೆಯನ್ನ ನಾವೇನಂತ ಬರ್ಕೋಬೇಕು, ಫ್ರಾಕ್ಷನ್ ದಲ್ಲಿ ಭಿನ್ನ ರಾಶಿ ರೂಪದಲ್ಲಿ ಈ ಸಂಖ್ಯೆಯನ್ನ ಬರಿಬೇಕು. ರೈಟ್ ದಿಸ್ number, decimal number in the form of fraction. Okay, so we need the what square root. So ನಮ್ಗೆ ವರ್ಗಮೂಲ ಬೇಕು ನೋಡಿ, 0.0009 ಈ ದಶಮಾಂಶ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆಯೋಣ. ಸೊ 9. ಸೊ ಡೆಸಿಮಲ್ ನಂತರ ಅಂದ್ರೆ ಈ ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿವೆ? 1 2 3 4. ಬಲಗಡೆ ಎಣಿಸ್ಕೊತ ಹೋಗ್ಬೇಕು. ದಶಮಾಂಶ ಸ್ಥಾನದ ನಂತರ 4 ಬಿಂದುಗಳು, 1 2 3 4. ಸೊ ಛೇದದಲ್ಲಿ 1 ನಂತರ ಎಷ್ಟು ಸೊನ್ನೆಗಳು? 4. 1 2 3 4. ಓಕೆ, ಸೊ ಇವು 1 2 3 4 ನಮ್ಗೆ ಗೊತ್ತೇವು. ಇವೆರಡು ಸಂಖ್ಯೆಗಳು 9 ಮತ್ತು 10,000 ಎಂತ ಸಂಖ್ಯೆಗಳು? ಇವು ಪೂರ್ಣ ವರ್ಗ ಸಂಖ್ಯೆಗಳು. 9 and 10,000 ಆರ್ the perfect square number. So 9ರ ವರ್ಗಮೂಲ ಎಷ್ಟು? 3. 10,000ದ ವರ್ಗಮೂಲ 100. ನೋಡಿ, 100 ಗುಣಿಲೆ 100, 100 ಗುಣಿಲೆ 100. after 1 how many zeros? 4 zeros. so 10,000ದ ವರ್ಗಮೂಲ 100, 9ರ ವರ್ಗಮೂಲ 3. ಇದನ್ನ ದಶಮಾಂಶ. ಪ್ರಶ್ನೆ ಯಾವ ರೂಪದಲ್ಲಿದೆ? ದಶಮಾಂಶ ರೂಪದಲ್ಲಿದೆ. ಇಟ್ ಈಸ್ ಇನ್ decimal number. So write the answer is also in decimal number 3 as it is. In the denominator how many zeros are there? 2 zeros. So from the right side to left side ಅಂದ್ರೆ ಬಲಗಡೆಯಿಂದ ಎಡಗಡೆ ಎರಡು ಸ್ಥಾನದ ನಂತರ ನಾವು ಇಡಬೇಕು, ದಶಮಾಂಶ ಬಿಂದು ಇಡಬೇಕು. ಎರಡು ಸ್ಥಾನದ ನಂತರ ದಶಮಾಂಶ ಬಿಂದು. ಸೊ 0.00009 ವರ್ಗಮೂಲ ಎಷ್ಟು? 0.03. ಒಂದ್ಸಲ ಆನ್ಸರ್ ಬರೆಯೋಣ. 0.0009 ದ ವರ್ಗಮೂಲ 0.03. ಇದು ನಮಗೆ ಬೇಕಾದಂತಹ ಉತ್ತರ. ಸೊ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಫೈಂಡ್ ದ ವ್ಯಾಲ್ಯೂ ಆಫ್. ಸೊ ಎರಡನೇ ಪ್ರಶ್ನೆ ಪರಿಹಾರ ನೋಡಿ. ಅಂಡರ್ ರೂಟ್ 0.289 ಡಿವೈಡೆಡ್ ಬೈ 0.00121. ನೋಡಿ ಗೆಳೆಯರೆ, ಪ್ರಶ್ನೆ ಇಲ್ಲಿ ದಶಮಾಂಶದ ನಂತರ ಎಷ್ಟು ಸ್ಥಾನಗಳಿವೆ? ಅಂಶದಲ್ಲಿ how many digits are there after decimal point in the numerator? 3 digits. 1 2 3. In the denominator after decimal point how many digits are there? 1 2 3 4 5. ಸೊ ಛೇದದಲ್ಲಿ ದಶಮಾಂಶದ ಬಿಂದುವಿನ ನಂತರ 5 ಸ್ಥಾನಗಳಿವೆ. ಅಂಶದಲ್ಲಿ ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿವೆ? 3 ಸ್ಥಾನಗಳಿವೆ. ಅದಕ್ಕಾಗಿ ನಾವು ಅಂಶದಲ್ಲಿ ಏನ್ ಬರ್ಕೋಬೇಕು? ಇನ್ನೂ 2 ಸೊನ್ನೆಗಳು ಬರ್ಕೋಬೇಕು. ಆಮೇಲೆ ಛೇದದಲ್ಲಿ ಯಾವ ರೀತಿಯಾಗಿದೆ? 0 0 1 2 1. ನೌ ಇಟ್ ಈಸ್ ಇನ್ ದ ಪ್ರಾಪರ್ ವೇ. ನೋಡ್ರಿ, ಇಲ್ಲೂ ಕೂಡ ದಶಮಾಂಶ ಬಿಂದುವಿನ ನಂತರ 5 ಸ್ಥಾನಗಳಿವೆ. ಇಲ್ಲೂ ಕೂಡ ದಶಮಾಂಶ ಬಿಂದುವಿನ ನಂತರ 5 ಸ್ಥಾನಗಳಿವೆ. ಸೊ ಇದು 0 ಏನಾಗುತ್ತೆ? ಗೆಟ್ ಕ್ಯಾನ್ಸಲ್. ಈಗ ನೋಡಿ, ನಮಗೆ ಗೊತ್ತಿದೆ ಇದನ್ನ ನಾವು ಈ ರೀತಿಯಾಗಿ ಬರಿಬಹುದು. ಯಾವುದು? 228,900 ಈ ರೀತಿಯಾಗಿ ಬರಿಬಹುದು. 289 ಗುಣಿಲೆ 100 ಭಾಗಿಲೆ 121. ನೋಡಿ ಗೆಳೆಯರೆ, 289 289 is a perfect square, 100 is also a perfect square, and 121 is also a perfect square number. So 289ರ ವರ್ಗಮೂಲ ಎಷ್ಟು? 17. ಎಸ್. ಸೊ 100ರ ವರ್ಗಮೂಲ 10. 121ರ ವರ್ಗಮೂಲ 11. ಗುಣಕಾರ ಮಾಡಿ. 17 10 170 ಭಾಗಿಲೆ 11. ಸೊ ನಮ್ಗೆ ಈ ಪ್ರಶ್ನೆಗೆ ಉತ್ತರ ಎಷ್ಟು? 170 ಭಾಗಿಲೆ 11. ಸೊ 0.289 divided by 0.00121. ಇದರ ವರ್ಗಮೂಲ 170 ಭಾಗಿಲೆ 11 ಸ್ನೇಹಿತರೆ. ಇದು ಒಂದು ಸರಳವಾದಂತಹ ಸಮಸ್ಯೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ. √41 ಮೈನಸ್ √21 ಪ್ಲಸ್ √19 ಮೈನಸ್ √9.
41, 21, 19, 9 ಈ ನಾಲ್ಕು ಕೊಟ್ಟಿರ್ತಕ್ಕಂಥ ನಾಲ್ಕು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಭಿನ್ನವಾಗಿದೆ. ಅದು ಯಾವುದಂದ್ರೆ 9. 9 ಅಂತಕ್ಕಂಥದ್ದು ಒಂದು ಪೂರ್ಣವರ್ಗ ಸಂಖ್ಯೆ. ಅಮಾಂಗ್ 4 numbers 9 is the different number because it is a perfect square. What is the square root of 9? 3. 3 3 is 9. 3 3 is 9. So 41 minus 21 plus under root 19 minus 3. Yes. So under root 41 minus under root 21 plus under root 19 minus 3. 19 minus 3 16. ಈ ಬಂದಿರತಕ್ಕಂಥ ಮೂರು ಸಂಖ್ಯೆಗಳಲ್ಲಿ ಅಂದ್ರೆ 41, 21 ಮತ್ತು 16. 16 ಎಂತ ಸಂಖ್ಯೆ? ಒಂದು ಪೂರ್ಣವರ್ಗ ಸಂಖ್ಯೆ. ಇಟ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 16? 4. 16ರ ವರ್ಗಮೂಲ 4. ಸೊ 41 ಮೈನಸ್ 21 ಪ್ಲಸ್ 16ರ ವರ್ಗಮೂಲ 4 ಗೆಳೆಯರೇ. ಸೊ 41 ಮೈನಸ್ 21 ಪ್ಲಸ್ 4 25. 25 ಪುನಃ ಎಂತ ಸಂಖ್ಯೆ? ಪೂರ್ಣವರ್ಗ ಸಂಖ್ಯೆ. 25ರ ವರ್ಗಮೂಲ 5. ಸೊ 41 ಮೈನಸ್ 5. 41 ಮೈನಸ್ 5. ಸೊ 41 ಮೈನಸ್ 5 11 3. 11 ಮೈನಸ್ 5 6 3. ಸೊ ಬಂದಿದ್ದ ಆನ್ಸರ್ ಎಷ್ಟು? 41 ಮೈನಸ್ 5 41 minus 5 36. Again 36 is a perfect square. Again 36 is a perfect square. What is the square root of 36? 36ರ ವರ್ಗಮೂಲ 6. ಸೊ ಈ ಪ್ರಶ್ನೆಯ ಪರಿಹಾರ ಅಥವಾ ಉತ್ತರ ಅಥವಾ ಸೊಲ್ಯೂಷನ್ ಎಷ್ಟಾಗಿದೆ?